ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಮೊದಲ ಆರೋಪಿ ಪವಿತ್ರ ಗೌಡ ಜೈಲು ಸೇರಿದ್ದಾರೆ. ಪವಿತ್ರ ಗೌಡ ಬಗ್ಗೆ ಸಂಜಯ್ ಸಿಂಗ್ ಬ್ರೇಕಪ್ ಡಿವೋರ್ಸ್ ಸ್ಟೋರಿಯನ್ನು ಸಂಜಯ್ ಸಿಂಗ್ಗೆ ಹೇಳಿಕೊಂಡಿದ್ದಾರೆ. ಯಾವ ಕಾರಣಕ್ಕೆ ಡೈವರ್ಸ್ ಆಯಿತು, ಏನು ಕಾರಣ ಕೊಟ್ಟಿದ್ದಾರೆ ಅಂತ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನೂ ಟ್ರೆಂಡಿಂಗ್ ನ್ಯೂಸ್ ಲೈವ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಹೇಳಿದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಮೊದಲ ಆರೋಪಿ ಪವಿತ್ರ ಗೌಡ ಜೈಲು ಸೇರಿದ್ದಾರೆ. ಪವಿತ್ರ ಗೌಡ ಬಗ್ಗೆ ಸಂಜಯ್ ಸಿಂಗ್ ಹೇಳಿಕೊಂಡಿದ್ದಾರೆ. ದರ್ಶನ್ ಗೆಳತಿ ಪವಿತ್ರ ಗೌಡ ಹಾಗೂ ಇತರೆ ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಅಶ್ಲೀಲ ಸಂದೇಶಗಳನ್ನು ಕಳುಹಿಸಿದ ಕಾರಣಕ್ಕೆ ಕೊಲೆ ನಡೆದಿದೆ ಎನ್ನಲಾಗಿದೆ. ಅಂದಹಾಗೆ ಕಳೆದ 10 ವರ್ಷಗಳಿಂದ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಸಂಬಂಧ ಹೊಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಂತ ಸ್ವತಃ ಪವಿತ್ರ ಗೌಡ ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳನ್ನು ಹಂಚಿಕೊಂಡಿದ್ರು. ಅಸಲಿಗೆ 2007ರಲ್ಲಿಯೇ ಪವಿತ್ರ ಗೌಡ ಮದುವೆ ಆಗಿತ್ತು. ಅದು ಉತ್ತರ ಪ್ರದೇಶ ಮೂಲದ ಸಂಜಯ್ ಸಿಂಗ್ ಎಂಬುವರೊಂದಿಗೆ. ಸಂಜಯ್ ಸಿಂಗ್ ಎಂಬುವರನ್ನು ಪ್ರೀತಿಸಿ ಪವಿತ್ರ ಗೌಡ ವಿವಾಹವಾಗಿದ್ದರು. 2009ರಲ್ಲಿ ಸಂಜಯ್ ಸಿಂಗ್ ಪವಿತ್ರ ಗೌಡ ದಂಪತಿಗೆ ಹೆಣ್ಣು ಮಗು ಕೂಡ ಜನಿಸಿತ್ತು. 2013ರಲ್ಲಿ ಪವಿತ್ರ ಗೌಡ ಸಂಜಯ್ ಸಿಂಗ್ ವಿಚ್ಛೇದನವನ್ನು ಪಡೆದರು. ಪ್ರೀತಿಸಿ ಮದುವೆಯಾದ ಜೋಡಿ ವಿಚ್ಛೇದನ ಪಡೆದಿದ್ಯಾಕೆ, ಡಿವೋರ್ಸ್ಗೆ ಕಾರಣವಾದ ಅಂಶ ಯಾವುದು, ಯಾವ ವಿಷಯಕ್ಕೆ ಇಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಮೂಡಿತು, ಈ ರಹಸ್ಯವನ್ನು ಪವಿತ್ರ ಗೌಡ ಮಾಜಿ ಪತಿ ಸಂಜಯ್ ಸಿಂಗ್ಗೆ ವಿವರವನ್ನು ನೀಡಿದ್ದಾರೆ. 2013 ಆಗಸ್ಟ್ನಲ್ಲಿ ನಾವು ಡೈವರ್ಸ್ ಪಡೆದಿದ್ವಿ. 2012ರಿಂದಲೇ ನಾವು ಬೇರೆ ಆಗಿದ್ವಿ. ಕೆಲವೊಂದು ವಿಷಯಕ್ಕೆ ಗಲಾಟೆ ಆಗ್ತಿತ್ತು. ಎಲ್ಲ ಬಿಟ್ಟು ಮನೆಯಲ್ಲಿರು, ನಾನು ನೋಡ್ಕೊಳ್ತೀನಿ ಅಂತ ನಾನು ಹೇಳಿದ್ದೆ. ಅದಕ್ಕೆ ಅವರು ನೀನೆಲ್ಲ ಬಿಟ್ಟು ಮನೆಯಲ್ಲಿರು, ನಾನು ನೋಡ್ಕೊಳ್ತೀನಿ ಅಂತ ಹೇಳಿದರು. ಅದು ಹೇಗೆ ಸಾಧ್ಯ? ಇಲ್ಲಿಂದಲೇ ಕ್ಲಾಶ್ ಶುರುವಾಗಿತ್ತು. ನಂತರ ನಿನ್ನ ಕೆರಿಯರನ್ನು ನೀನು ನೋಡ್ಕೊ, ನನ್ನ ಕೆರಿಯರನ್ನು ನಾನು ನೋಡ್ಕೊಳ್ತೀನಿ ಅಂತ ಡಿಸೈಡ್ ಮಾಡಿದ್ವಿ. ಇನ್ನು 2013 ಆಗಸ್ಟ್ನಲ್ಲಿ ನಾವು ಡಿವೋರ್ಸ್ ಪಡೆದಿದ್ದು. 2012ರಿಂದಲೇ ಬೇರೆ ಆಗಿದ್ವಿ. ಫ್ಯಾಮಿಲಿಯವರು ಸರಿ ಮಾಡಲು ತುಂಬ ಪ್ರಯತ್ನಿಸಿದರು. ಆದರೆ ನಾವಿಬ್ಬರು ಒಪ್ಪಿಕೊಳ್ಳಲಿಲ್ಲ. ಇಬ್ಬರಿಗೂ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಬಂದಿಲ್ಲ. ಹಾಗೆ ಕಳೆದಂತೆ ಡಿಪ್ರೆಷನ್ನಲ್ಲಿದೆ. 2 ವರ್ಷ ಡಿಪ್ರೆಷನ್ನಲ್ಲೇ ಕಳೆದು ಹೋಯಿತು. ಪೋಷಕರು, ಸ್ನೇಹಿತರ ಸಹಾಯದಿಂದ ಡಿಪ್ರೆಷನ್ನಿಂದ ಹೊರಗೆ ಬಂದೆ. ಆದರೆ ಪವಿತ್ರ ಗೌಡಳನ್ನು ನಾನು ಮಿಸ್ ಮಾಡಿಕೊಳ್ಳದ ದಿನವೇ ಇಲ್ಲ. ಅವಳೇ ನನ್ನ ಫಸ್ಟ್ ಆ್ಯಂಡ್ ಲಾಸ್ಟ್ ಲವ್. ನಾನಿನ್ನೂ ಸಿಂಗಲ್ ಆಗಿದ್ದೀನಿ ಅಂತ ನೋವನ್ನು ಹಂಚಿಕೊಂಡಿದ್ದಾರೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನಷ್ಟು ಅಪ್ಡೇಟೆಡ್ ನ್ಯೂಸ್ಗಳಿಗಾಗಿ ಟ್ರೆಂಡಿಂಗ್ ನ್ಯೂಸ್ ಲೈವ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.